ಸಾಮಾನ್ಯವಾಗಿ ನಾವೆಲ್ಲ ನೋಡಿರೋ ಹಾಗೆ ಆರ್ಮಿಯಲ್ಲಿರೋ ಪ್ರತಿಯೊಬ್ಬ ಯೋಧರು ಯಾವಾಗಲೂ ಈ ರೀತಿಯ ಕಟಿಂಗ್ ಮಾಡಿಸಿರ್ತಾರೆ. ಆದರೆ ನೀವೆಂದಾದರೂ ಯೋಚಿಸಿದ್ದೀರಾ ಯಾಕೆ ಅವರು ಈ ರೀತಿಯ ಕಟಿಂಗ್ ಮಾಡಿಸಿರ್ತಾರೆ ಅಂತ? ವೆಲ್, ನೀವೆಲ್ಲ ನೋಡಿರೋ ಹಾಗೆ ಯಾವುದೇ ದೇಶದ ಆರ್ಮಿಯಲ್ಲಿ ಇರೋ ಒಬ್ಬ ಆಫೀಸರ್ನಿಂದ ಹಿಡಿದು ಸೈನಿಕನವರೆಗೂ ಪ್ರತಿಯೊಬ್ಬರೂ ಈ ರೀತಿಯ ಕಟಿಂಗ್ ಮಾಡಿಸಿರ್ತಾರೆ. ಆದರೆ ನಿಮಗೆ ಗೊತ್ತಾ, ಅವರು ಈ ರೀತಿಯ ಕಟಿಂಗ್ ಮಾಡಿಸಿರುವುದರ ಹಿಂದೆ ಒಂದು ಮುಖ್ಯವಾದ ಕಾರಣವಿದ್ದು ಅದೇನೆಂದರೆ, ಅವರು ಸ್ನಾನ ಮಾಡುವಾಗ ಯಾವುದಾದ್ರೂ ಅರ್ಜೆಂಟ್ ಆಪರೇಷನ್ ಕಾಲ್ ಬಂದರೆ ಆಗ ಅವರ ಕೂದಲುಗಳು ಚಿಕ್ಕದಾಗಿ ಇದ್ದರೆ ಆಗ ಅವರ ಕೂದಲುಗಳು ಬೇಗನೆ ಡ್ರೈ ಆಗ್ತವೆ. ಇದರಿಂದಾಗಿ ಅವರು ಬೇಗನೆ ಆ ಆಪರೇಷನ್ಗೆ ತಯಾರಾಗೋಕ್ಕೆ ಸುಲಭವಾಗುತ್ತೆ. ಅದೇ ಒಂದು ವೇಳೆ ತುಂಬ ಕೂದಲುಗಳು ಇದ್ದರೆ ಆಗ ಆ ಕೂದಲು ಬೇಗನೆ ಡ್ರೈ ಆಗದೇ ಇರೋದ್ರಿಂದ ಅವರಿಗೆ ಶೀತವಾಗುವ ಸಾಧ್ಯತೆ ಇರುತ್ತೆ. ಇದರಿಂದಾಗಿ ಅವರು ಕೆಲಸ ಮಾಡಲು ಸ್ವಲ್ಪ ತೊಂದರೆ ಆಗ್ಬೋದು. ಇದಿಷ್ಟೇ ಅಲ್ಲದೆ, ಒಂದು ವೇಳೆ ನದಿಯೊಳಗೆ ಅಥವಾ ಮಳೆಯೊಳಗೆ ಯಾವುದಾದ್ರೂ ಆಪರೇಷನ್ ಮಾಡಬೇಕಾದ್ರೆ ತುಂಬ ಕೂದಲುಗಳು ಇದ್ದರೆ ಆಗ ಅವರಿಗೆ ಅವರ ಕೂದಲುಗಳು ಪದೇ ಪದೇ ಅಡ್ಡಿ ಮಾಡುವುದರಿಂದ ಅವರು ಅವರ ಕೆಲಸದ ಮೇಲೆ ಸರಿಯಾಗಿ ಗಮನ ಕೊಡೋಕೆ ಆಗೋದಿಲ್ಲ. ಎರಡನೇದಾಗಿ, ಯಾವುದಾದ್ರೂ ಡೇಂಜರಸ್ ಆಪರೇಷನ್ ಮಾಡಬೇಕಾದ್ರೆ ಅವರು ತಮ್ಮ ರಕ್ಷಣೆಗಾಗಿ ಅಂತ ಹೆಲ್ಮೆಟನ್ನು ಧರಿಸಿರ್ತಾರೆ. ಆಗ ಒಂದು ವೇಳೆ ಅವರ ಕೂದಲುಗಳು ಹೆಚ್ಚಾಗಿದ್ದರೆ ಅದರಿಂದ ಅವರು ಆ ಹೆಲ್ಮೆಟ್ಗಳನ್ನು ಸರಿಯಾಗಿ ಧರಿಸಿಕೊಳ್ಳೋಕೆ ಆಗೋದಿಲ್ಲ. ಮೂರನೇದಾಗಿ, ಸಣ್ಣ ಕೂದಲುಗಳು ಇರುವ ಕಾರಣ ಸೈನಿಕರ ತಲೆ ಯಾವಾಗಲೂ ತಂಪಾಗಿರುತ್ತೆ. ಇದರಿಂದ ಅವರು ಯಾವಾಗಲೂ ಕಾಮ್ ಆ್ಯಂಡ್ ಸ್ಟ್ರಾಂಗ್ ಆಗಿ ಇರ್ತಾರೆ. ಇದರಿಂದ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಸಹ ಅವರು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಈ ಎಲ್ಲ ಕಾರಣಗಳಿಂದ ಆರ್ಮಿಯಲ್ಲಿರುವವರು ಈ ರೀತಿಯ ಕಟಿಂಗನ್ನು ಮಾಡಿಸಿಕೊಂಡಿರ್ತಾರೆ. ನಿಮಗೆ ಗೊತ್ತಾ, ಒಬ್ಬ ಮನುಷ್ಯ ಒಂದು ದಿನಕ್ಕೆ ಸರಿಸುಮಾರು 17ರಿಂದ 30,000 ಬಾರಿ ಉಸಿರಾಡ್ತಾನಂತೆ. ನಿಮಗೆ ಗೊತ್ತಾ, ಆಗ್ತಾನೆ ಹುಟ್ಟಿದ ಮಗುವಿನ ದೇಹದಲ್ಲಿ ಕೇವಲ 270 ml ಅಷ್ಟು ಮಾತ್ರವೇ ರಕ್ತವಿರುತ್ತದೆ ಅಂತೆ.